ಗದಗದ ಗ್ರಾಮದ ಜನರಿಗೆ ಅಂಡರ್ ಪಾಸ್ ಕಂಟಕವಾಗಿದೆ. ರೈಲ್ವೆ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಮಳೆ ಬಂದಾಗಲೆಲ್ಲ ಅಂಡರ್ ಪಾಸ್ ಜಲಾವೃತವಾಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳಿಗೆ ಇಲ್ಲಿನ ಜನ ಎಚ್ಚರಿಕೆ ಕೊಡ್ತಿದ್ದಾರೆ. ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತ ಮಳೆ ನೀರು ಜಮೀನಿಗೆ ಹೋಗಲು ಅನ್ನದಾತರ ಪರದಾಟ. ಒಂದ್ ಕಡೆ ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತಿರೋ ನೀರು, ಮತ್ತೊಂದು ಕಡೆ ರೈಲ್ವೆ ಅಂಡರ್ ಪಾಸ್ನಲ್ಲಿ ಹೋಗೋಕೆ ಪರದಾಡ್ತಾ ಇರೋ ಜನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ನಗರದಿಂದ ಹೊಂಬಳ ಗ್ರಾಮಕ್ಕೆ ಹೋಗೋ ಮಾರ್ಗದಲ್ಲಿ. ಕಳೆದೆರಡು ದಿನಗಳಿಂದ ಗದಗದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಹಿನ್ನೆಲೆ ರೈಲ್ವೆ ಇಲಾಖೆ ಬ್ರಿಡ್ಜ್ ಬಳಿ ಹಾಕಿರೋ ಮಣ್ಣು ನೀರಿನಲ್ಲಿ ಅಂಡರ್ ಪಾಸ್ಗೆ ಬರ್ತಿದೆ. ಜೊತೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ಕೂಡ ಅಂಡರ್ ಪಾಸ್ನ ಮೋರಿಯಲ್ಲಿ ಶೇಖರಣೆ ಆಗಿದ್ದು ನೀರು ಸರಾಗವಾಗಿ ಹರಿಯದೆ ಅಲ್ಲೇ ನಿಲ್ತಿದೆ. ಇದರಿಂದ ರೈತರು ತಮ್ಮ ಜಮೀನುಗಳಿಗೆ ಹೋಗೋಕಾಗ್ತಿಲ್ಲ. 4-5 ಕಿಲೋಮೀಟರ್ ಸುತ್ತಿ ಜಮೀನಿಗೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರದು ಮಳೆ ಬಂತು ಅಂದ್ರೆ ಇದ್ರ ಯಾತನೆ ನಮಗೆ ನರಕ ಸದೃಶ್ಯ ಅಂತ ಅನೇಕರು ಗೋಳಾಡ್ತಿರ್ತಾರೆ. ಹಾಗಾಗಿ ಶೀಘ್ರವಾಗಿ ರೈಲ್ವೆ ಇಲಾಖೆಯವರು, ರೈಲ್ವೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಏನು ನಗರಸಭೆ ಐತಿ, ಇವರೆಲ್ಲ ತಮ್ಮ ಗಮನಕ್ಕೆ ತಗೊಂಡು ಬೇಗನೆ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಮತ್ತು ಈ ನೀರನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ನಾನು ಈ ಮೂಲಕ ಅವರಿಗೆ ಆಗ್ರಹಪಡಿಸ್ತಾ ಇದ್ದೇನೆ. ಇನ್ನು ಗದಗ ನಗರದ ಸಾವಿರಾರು ಎಕರೆ ಜಮೀನು ಇದೇ ರಸ್ತೆಯಲ್ಲಿವೆ. ಹೀಗಾಗಿ ರೈತರು ಕೃಷಿ ಕೆಲಸಕ್ಕೆ ಹೋಗೋಕೆ ಸಮಸ್ಯೆ ಆಗ್ತಿದೆ. ಹೊಂಬಳ ಗ್ರಾಮಸ್ಥರು ಕೂಡ ಇದೇ ದಾರಿಯಲ್ಲಿ ಓಡಾಡಬೇಕು. ರುದ್ರಭೂಮಿ ಕೂಡ ಇದೇ ದಾರಿಯಲ್ಲಿದ್ದು ಅಂತ್ಯ ಸಂಸ್ಕಾರ ಮಾಡೋಕೆ ಹೋಗೋ ಜನರಿಗೆ ಬಹಳ ಸಮಸ್ಯೆ ಆಗ್ತಿದೆ. ಹೀಗಾಗಿ ರೈಲು ಇಲಾಖೆ ಹಾಕಿರೋ ಮಣ್ಣು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗದಗ ಬರುವಂಥ ದಾರಿ ಇದು ಬ್ರಿಡ್ಜಿನ ಕೆಳಗ ಇದೆಲ್ಲ ಮಳೆ ಬಂದಾಗ ಡ್ಯಾಮ್ ಗತಿ ನಿಂದಿರ್ತೈತಿ ನೀರು. ಅದನ್ನು ಯಾರು ಕ್ಲೀನ್ ಮಾಡ್ಸೋಕೆ ಇದು ಇಷ್ಟು ವರ್ಷ ಆದ್ರೆ ಯಾರೂ ಗತಿ ಇಲ್ಲ. ಅದಕ್ಕೆ ಇಲ್ಲೇ ಮಗ್ಲು ಸ್ಮಶಾನ ಐತಿ, ಹಿಂದೂ ಸ್ಮಶಾನ, ಮುಸ್ಲಿಂ ಸ್ಮಶಾನ ಐತಿ. ಅಲ್ಲಿ ಹೆಣ ತೊಗೊಂಡು ಹೋಗ್ಬೇಕಂದ್ರೂ ದಾರಿ ಇಲ್ಲ. ಆದಷ್ಟು ಶೀಘ್ರತೆಯಿಂದ ಇದು ಮಾಡಿಕೊಡ್ಬೇಕಂತಂದು ಈ ಮೂಲಕ ಕಳೆಯಿಂದ ವಿನಂತಿ ಮಾಡ್ಕೋತೀವಿ. ಶೀಘ್ರವೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತರು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.